ಈ ಅಪಾರ ಬ್ರಹ್ಮಾಂಡವನ್ನು ನೋಡಿದಾಗ ನಮಗೆ ಕಾಣುವುದು ಏನು? ನಕ್ಷತ್ರಗಳು, ಗ್ರಹಗಳು ಹಾಗೂ ನಮ್ಮ ಭೂಮಿ. ಆದರೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬಂದಿರಬಹುದು, ಇಷ್ಟೇನಾ ಈ ಸೃಷ್ಟಿ ಅಂತ. ಇದರ ಪಕ್ಕದಲ್ಲಿ ಇನ್ನೇನು ಲೋಕಗಳಿವೆಯಾ ಅಂತ ಪ್ರಶ್ನೆ ಬಂದಾಗ ಹಿಂದೂ ಧರ್ಮದ ಪುರಾಣಗಳು, ವಿಶೇಷವಾಗಿ ಭಾಗವತ ಹಾಗೂ ವಿಷ್ಣು ಪುರಾಣದಲ್ಲಿ ಒಂದು ಅದ್ಭುತ ಸತ್ಯವನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳು. ಭೂಲೋಕದಿಂದ ಪ್ರಾರಂಭವಾಗಿ ಸ್ವರ್ಗ ಹಾಗೂ ಜನ ತಪೋ ಸತ್ಯಲೋಕದವರೆಗೆ, ಹಾಗೆ ಅತಲ ಪಾತಾಳದವರೆಗೂ ಪ್ರತಿ ಲೋಕವು ಒಂದೊಂದು ಕತೆ, ಒಂದೊಂದು ರಹಸ್ಯ ಹಾಗೂ ಒಂದು ಜೀವನದ ಪಾಠವನ್ನು ನೀಡ್ತವೆ. ಹಾಗಿದ್ರೆ ಯಾವ ಯಾವ ಲೋಕಗಳಿವೆ ಎಂದ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ವಿವರಣೆಯನ್ನು ನೀಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಭೂಲೋಕ, ನಾವು ಇರುವ ಲೋಕ. ಇಲ್ಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತೆ, ರಾತ್ರಿ ಚಂದ್ರ ಪ್ರಕಾಶವಾಗುತ್ತೆ. ಇದು ಕೇವಲ ಒಂದು ಗ್ರಹವಲ್ಲ, ಇದು ಒಂದು ಪಾಠಶಾಲೆ. ಇಲ್ಲಿ ಮಾನವನು ಹುಟ್ಟಿ ಬೆಳೆದು ಸಂತೋಷವನ್ನು ಅನುಭವಿಸ್ತಾನೆ, ದುಃಖವನ್ನು ಎದುರಿಸ್ತಾನೆ. ಆದರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಇದು ಕರ್ಮ ಭೂಮಿ ಅಂತ ಕರೀತಾರೆ. ಆದರೆ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಇಲ್ಲಿ ಫಲವಿದೆ. ಒಬ್ಬ ರೈತನು ಬೀಜ ಬಿತ್ತಿದಂತೆ ನಾವು ನಮ್ಮ ಜೀವನದ ಕರ್ಮವನ್ನು ಬಿತ್ತುತ್ತೇವೆ. ಒಂದು ಸಣ್ಣ ಸಹಾಯ ಮಾಡಿದರೂ ಕೂಡ ಪುಣ್ಯವಾಗುತ್ತೆ. ಹಾಗೂ ನಿಮ್ಮ ಭವಿಷ್ಯದ ಎಲ್ಲ ಲೋಕಗಳನ್ನು ನಿರ್ಧರಿಸುವ ಸ್ಥಳ ಭೂಲೋಕಕ್ಕೆ ಇದೆ. ಇಲ್ಲಿ ನೀವು ಏನು ಮಾಡ್ತೀರೋ ಮುಂದಿನ ಲೋಕ ಅದನ್ನು ನಿರ್ಧಾರ ಮಾಡುತ್ತೆ. ಇನ್ನು ಎರಡನೇ ಲೋಕ ಭುವಲೋಕ, ಆತ್ಮಗಳ ಮಧ್ಯಯಾನ ಅಂತ ಕರೀತಾರೆ. ಭೂಲೋಕ ಮತ್ತು ಸ್ವರ್ಗದ ಮಧ್ಯದಲ್ಲಿರುವ ಒಂದು ರಹಸ್ಯ ಲೋಕ ಭುವಲೋಕ. ಇದು ಕಣ್ಣುಗಳಿಗೆ ಕಾಣುವುದಿಲ್ಲ, ಆದರೆ ಪುರಾಣಗಳ ಪ್ರಕಾರ ಇದು ನಿಜವಾದ ಒಂದು ಸ್ಥಿತಿ. ಇಲ್ಲಿ ವಾಸಿಸುವರು ನಮ್ಮ ಪೂರ್ವಜರು, ಪಿತೃಗಳು ಹಾಗೂ ನಾವು ಮಾಡುವ ತರ್ಪಣ ಪೂಜೆಗಳು ಇವರಿಗೆ ತಲುಪುವ ಲೋಕ ಇದಾಗಿದೆ. ಇದು ವೇಟಿಂಗ್ ರೂಮ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಇಲ್ಲಿ ಆತ್ಮಗಳು ತಮ್ಮ ಮುಂದಿನ ಯಾತ್ರೆಗಳಿಗೆ ಕಾಯ್ತಾ ಇರ್ತವೆ. ಆತ್ಮ ತನ್ನ ಹಳೆಯ ಜೀವವನ್ನು ನೆನಪಿಸಿಕೊಳ್ತಾ ಇರುತ್ತೆ, ತನ್ನ ಕರ್ಮಗಳನ್ನು ಪರಿಗಣಿಸಿ ತೆಗೆದುಕೊಳ್ತಾ ಇರುತ್ತೆ ಮತ್ತು ಮುಂದಿನ ಜನ್ಮಕ್ಕೆ ಸಿದ್ಧಗೊಳ್ತಾ ಇರುತ್ತೆ. ಈ ಲೋಕದಲ್ಲಿ ಕಾಲದ ಅರ್ಥವೇ ಬೇರೆ. ಒಂದು ಕ್ಷಣವೇ ವರ್ಷಗಳಂತೆ ಕಾಣಬಹುದಾದಂತಹ ಲೋಕ ಇದಾಗಿದೆ. ಇನ್ನು ಮುಂದಿನ ಲೋಕ ಸ್ವರ್ಗಲೋಕ. ಇದು ಪ್ರತಿಯೊಬ್ಬರ ಕನಸಿನ ಲೋಕ ಅಂತ ಕರೀತಾರೆ. ಇಲ್ಲಿ ಆನಂದದ ಯಾತ್ರೆ ಇರುತ್ತೆ, ದುಃಖ ನೋವು ಯಾವುದೂ ಇರೋದಿಲ್ಲ. ಲೋಕದ ರಾಜ ಇಂದ್ರನಾಗಿರ್ತಾನೆ. ಇಲ್ಲಿ ದೇವತೆಗಳು, ಅಪ್ಸರೆಗಳು ಹಾಗೂ ಗಂಧರ್ವರು ವಾಸ ಮಾಡ್ತಾ ಇರ್ತಾರೆ. ಸಂಗೀತ, ನೃತ್ಯ, ಸುಂದರ ಉದ್ಯಾನವನ ಈ ಲೋಕದಲ್ಲಿದೆ. ಆದರೆ ಇದು ಶಾಶ್ವತವಾಗಿರೋದಿಲ್ಲ. ನಾವು ಮಾಡಿದ ಪುಣ್ಯದಿಂದ ಇಲ್ಲಿ ಬರ್ತೇವೆ. ಆದರೆ ಪುಣ್ಯ ಮುಗಿದರೆ ಮತ್ತೆ ಭೂಲೋಕಕ್ಕೆ ಮರುಜನ್ಮವಾಗಿ ಬರಬೇಕಾಗುತ್ತೆ. ಇದು ಒಂದು ಬಹುಮಾನ, ಆದರೆ ಶಾಶ್ವತವಾದಂತಹ ಲೋಕ ಅಲ್ಲ. ಸ್ವರ್ಗದಲ್ಲೂ ಅಹಂಕಾರ ಹುಟ್ಟಬಹುದು. ಅದರ ಪರಿಣಾಮ ಮತ್ತೆ ಜನನ ಸಿಗುತ್ತೆ. ಅದು ಯಾವ ಜನನ ಅಂತ ನಿರ್ಧಾರ ಆಗೋದು ಈ ಲೋಕದಲ್ಲಿ. ಇನ್ನು ಮಹಲೋಕ, ಮಹರ್ಷಿಗಳ ಜ್ಞಾನದ ಲೋಕ ಅಂತ ಕರೀತಾರೆ. ಮಹಲೋಕದಲ್ಲಿ ಶಾಂತಿ ಇದೆ. ಇಲ್ಲಿ ಧ್ವನಿ ಇಲ್ಲ, ಗದ್ದಲ ಇಲ್ಲ. ಇಲ್ಲಿ ವಾಸಿಸುವರು ಮಹರ್ಷಿಗಳು ಮತ್ತು ಜ್ಞಾನದಲ್ಲಿ ಮುಳುಗಿರುತ್ತಾರೆ. ಇಲ್ಲಿ ಧ್ಯಾನ, ಯೋಗ, ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದುಕೊಳ್ತಾರೆ ಹಾಗೂ ಅರಿತಾರೆ. ಪ್ರಳಯವಾದರೂ ಈ ಲೋಕ ನಾಶವಾಗೋದಿಲ್ಲ. ಪುರಾಣಗಳು ಹೇಳೋ ಸತ್ಯ ಕೂಡ ಇದೆ. ಇಲ್ಲಿ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತೆ. ಇನ್ನು ಮುಂದಿನ ಲೋಕ ಜನಲೋಕ, ಪರಮಜ್ಞಾನ ಲೋಕ ಅಂತ ಕರೀತಾರೆ. ಜನಲೋಕ ಜ್ಞಾನಿಗಳ ಲೋಕ ಅಂತ ಹೇಳ್ತಾರೆ. ಇಲ್ಲಿ ವಾಸಿಸುವವರು ಸನಕಾದಿ ಋಷಿಗಳು. ಇವರು ಕಾಲದ ಮಿತಿಯನ್ನು ಮೀರಿ ಬದುಕ್ತಾರೆ. ಅಂದರೆ ಭೂಮಿ ತನ್ನ ಅಳತೆ ಮೀರಿ ಭೂಮಿ ಅಳೆದರೂ ಕೂಡ ಋಷಿಗಳು ಇಲ್ಲಿ ಬದುಕಿರ್ತಾರೆ. ಇಲ್ಲಿ ಬ್ರಹ್ಮಜ್ಞಾನವನ್ನು ಚರ್ಚೆ ಮಾಡ್ತಾರೆ, ಸತ್ಯವನ್ನು ಅನ್ವೇಷಣೆ ಮಾಡ್ತಾರೆ. ಇಲ್ಲಿ ಅಹಂಕಾರ ಇಲ್ಲ.
ಕೇವಲ ಜ್ಞಾನ ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ. ಇನ್ನು ತಪೋಲೋಕ, ತಪಸ್ಸಿನ ಅಗ್ನಿಲೋಕ ಅಂತ ಕರೀತಾರೆ. ಇದು ತಪಸ್ಸಿನ ಲೋಕ. ಇಲ್ಲಿ ತಪಸ್ಸುಗಳು ಹಾಗೂ ಕಠಿಣ ಧ್ಯಾನಗಳು ಆಗ್ತವೆ. ಅವರು ತಮ್ಮ ದೇಹದ ಅಗತ್ಯಗಳನ್ನು ಮರೆತು ಆತ್ಮದತ್ತ ಮುಖ ಮಾಡಿರ್ತಾರೆ. ಇಲ್ಲಿ ಗಾಢ ತಪಸ್ಸು ಬಿಟ್ಟರೆ ಬೇರೆ ಏನೂ ನಡೆಯೋದಿಲ್ಲ. ಈ ಲೋಕದಲ್ಲಿ ಆತ್ಮಶಕ್ತಿ ಅತಿ ಉನ್ನತ ಮಟ್ಟದಲ್ಲಿರುತ್ತೆ. ಇನ್ನು ಮುಂದಿನ ಲೋಕ ಸತ್ಯಲೋಕ ಹಾಗೂ ಪರಮಲೋಕ ಅಂತ ಕರೀತಾರೆ. ಇದು ಅತ್ಯುನ್ನತ ಲೋಕ. ಇಲ್ಲಿ ವಾಸ ಮಾಡುವರು ಸೃಷ್ಟಿಯ ಬ್ರಹ್ಮ ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಮೋಕ್ಷದ ಸಮೀಪ ಸ್ಥಿತಿ ಈ ಒಂದು ಲೋಕದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಜನನ ಹಾಗೂ ಮರಣಗಳು ಇಲ್ಲದೆ ಇರುವಂತಹ ಲೋಕ ಇದಾಗಿದೆ. ಇದು ಕಾಲದಿಂದ ಮೀರಿ ಇರುವಂತಹ ಲೋಕವಾಗಿರುತ್ತೆ. ಇನ್ನು ಅತಲ ಲೋಕ, ಆಸೆಗಳ ಲೋಕ ಅಂತ ಕರೀತಾರೆ. ಇದು ಕೇವಲ ಲೋಕವಲ್ಲ, ಕೆಳಗಿನ ಲೋಕಗಳಲ್ಲಿ ಮೊದಲನೆಯದು. ಇಲ್ಲಿ ಮೋಹ, ಆಸೆ ತುಂಬಿವೆ. ಜನರು ಭೋಗದಲ್ಲಿ ಮುಳುಗಿರ್ತಾರೆ. ರಹಸ್ಯ ಏನಂದರೆ ಇದು ಮನುಷ್ಯನ ದುರ್ಬಲತೆಯನ್ನು ತೋರಿಸುವಂತಹ ಲೋಕ ಅಂತ ಹೇಳ್ತಾರೆ. ಇನ್ನು ಮುಂದಿನ ಲೋಕ ಮಿಥಲ ಲೋಕ, ಅಗ್ನಿ ಮತ್ತು ಶಕ್ತಿ ಅಂತ ಕರೀತಾರೆ. ಇಲ್ಲಿ ಭೂತ ಪ್ರೇತ ಶಕ್ತಿಗಳು ಇರ್ತವೆ. ಮಾಡಿದಂತಹ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೆ ಇಲ್ಲಿ ಅವರು ಭೂತ ಪ್ರೇತಗಳಾಗಿ ಜನಿಸ್ತಿರ್ತಾರೆ. ಅಲೌಕಿಕ ಶಕ್ತಿಗಳ ಪ್ರಭಾವ, ನೆಗೆಟಿವ್ ಅಂತ ನಾವು ಹೇಳ್ತೀವಲ್ಲ, ಅದು ತುಂಬಿದಂತಹ ಲೋಕ ಈ ಲೋಕ. ಈ ಲೋಕದ ರಹಸ್ಯ, ಭಯ ಮತ್ತು ಶಕ್ತಿಯ ಮಿಶ್ರಣ ಎರಡೂ ಕೂಡ ಮಿಥಲ ಲೋಕದಲ್ಲಿ ಕಾಣಬಹುದಾಗಿದೆ. ಇನ್ನು ಸುತಲ ಲೋಕ, ಬಲಿಯ ಮಹಾಲೋಕ ಅಂತ ಹೇಳ್ತಾರೆ. ಇಲ್ಲಿ ವಾಸಿಸುವ ಬಲಿ ಚಕ್ರವರ್ತಿ ರಾಜನಾಗಿ ವಾಸ ಮಾಡ್ತಾನೆ. ಈ ಲೋಕವನ್ನು ಕೊಟ್ಟವರು ವಾಮನ ಅವತಾರ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸುತಲ ಲೋಕ ವಾಮನ ಅವತಾರನೇ ಆಗಿದೆ. ಇನ್ನು ಇದು ಸ್ವರ್ಗಕ್ಕಿಂತಲೂ ಸುಂದರವಾದಂತಹ ಲೋಕ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನ ಲೋಕ ತಲಾತಲ ಲೋಕ. ಇಲ್ಲಿ ರಾಜನು ಮಾಯಾಸುರನಾಗಿರ್ತಾನೆ. ಬುದ್ಧಿವಂತನು ಹಾಗೂ ವಿಶೇಷ ಮಾಯಗಳನ್ನು ಹೊಂದಿರುವಂತಹವನು. ವಾಸ್ತುಶಿಲ್ಪದಲ್ಲಿ ಪರಿಣಿತಿ ಹೊಂದಿದಂತಹ ರಾಜ ತಲಾತಲ ಲೋಕದಲ್ಲಿ ಇರ್ತಾನೆ. ಹಾಗೂ ಮಾಯಾಸುರ ನಿರ್ಮಿಸಿದ ಅರಮನೆ ಮತ್ತು ನಗರಗಳು ಇಲ್ಲಿ ಕಾಣಬಹುದಾಗಿದೆ. ಹಾಗೂ ಪುರಾಣಗಳ ಪ್ರಕಾರ ಶಿವನು ಮಾಯಾಸುರನ ಮೇಲೆ ಕೃಪೆ ತೋರಿಸಿ ಅವನನ್ನು ತಲಾತಲ ಲೋಕದಲ್ಲಿ ರಕ್ಷಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನ ಲೋಕ ಮಹಾತಲ ಲೋಕ. ಈ ಲೋಕದಲ್ಲಿ ಬಹಳ ಶಕ್ತಿಶಾಲಿ ನಾಗರಗಳು ವಾಸ ಮಾಡ್ತವೆ. ವಿಶೇಷವಾಗಿ ಕುಹಕ, ತಕ್ಷಕ ಹಾಗೂ ಕಾಳಿಗ ಈ ಒಂದು ಲೋಕದಲ್ಲಿ ಕಾಣಬಹುದಾಗಿದೆ. ಇದು ಗಾಢ ಅಂಧಕಾರದಿಂದ ಕೂಡಿರುವ ನಾಗರ ಹಾಗೂ ನಾಗಮಣಿಗಳ ಬೆಳಕಿನಿಂದ ಪ್ರಕಾಶಮಾನವಾದ ಲೋಕ. ಶಾಂತಿ ಇದ್ದರೂ ಒಳಗೊಳಗೆ ಭಯ ಮತ್ತು ಎಚ್ಚರಿಕೆಯ ವಾತಾವರಣವಿರುವಂತಹ ಲೋಕ ಈ ಮಹಾತಳ ಲೋಕ. ನಾಗರ ಯಾವಾಗಲೂ ತಮ್ಮ ಶತ್ರುಗಳಾದ ಗರುಡನಿಂದ ಎಚ್ಚರಿಕೆಯಿಂದ ಇರುತ್ತವೆ. ಗರುಡ ಯಾವಾಗ ಬೇಕಾದರೂ ದಾಳಿ ಮಾಡಬಹುದಾದಂತಹ ಭಯದಿಂದ ನಾಗರಗಳು ಮಹಾತಲ ಲೋಕದಲ್ಲಿ ಅಡಗಿಕೊಂಡಿರ್ತವೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಲೋಕ ರಸಾತಲ ಲೋಕ. ರಸಾತಲ ಲೋಕವು ಪಾತಾಳ ಲೋಕದಲ್ಲಿನ 6ನೇ ಮಟ್ಟಕ್ಕೆ ಇರುತ್ತೆ. ಈ ಲೋಕದಲ್ಲಿ ಮುಖ್ಯವಾಗಿ ದೈತ್ಯರು ಮತ್ತು ದಾನವರು ವಾಸವನ್ನು ಮಾಡ್ತಾರೆ. ಪುರಾಣಗಳಲ್ಲಿ ಇವರನ್ನು ದೇವತೆಗಳ ಶತ್ರುಗಳಂತ ಕರೀತಾರೆ ಹಾಗೂ ಪಣಿಗಳು ಅಂತ ಕೂಡ ಕರೀತಾರೆ. ಅತ್ಯಂತ ಬಲಿಷ್ಠರು ಹಾಗೂ ಯುದ್ಧ ಕೌಶಲ್ಯದಲ್ಲಿ ನಿಪುಣರು ಆಗಿರ್ತಾರೆ. ಇದು ಗಾಢ ಅಂಧಕಾರ ಭೀತಿಯಿಂದ ಕೂಡಿದ ಲೋಕವಾಗಿರುತ್ತೆ. ಸೂರ್ಯ ಬೆಳಕು ಇಲ್ಲದಿದ್ದರೂ ರಹಸ್ಯಮಯ ಪ್ರಕಾಶನದಿಂದ ಕೂಡಿರುತ್ತೆ. ಇಲ್ಲಿ ವಾಸಿಸುವ ಜೀವಿಗಳು ದೈಹಿಕ ಶಕ್ತಿಯು ಮಾಯೆ ಕೂಡ ಬಹಳ ಬಲಿಷ್ಠವಾಗಿರುತ್ತೆ. ರಸಾತಳ ಲೋಕವು ಅಸುರರ ದೇವತೆಗಳ ವಿರುದ್ಧ ಯುದ್ಧ ಮಾಡುತ್ತಿದ್ದರೂ ಕೆಲವು ಪುರಾಣಗಳಲ್ಲಿ ಅವರು ತಮ್ಮ ಲೋಕದಲ್ಲಿ ಶಾಂತಿಯಾಗಿ ವಾಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಅಸುರರು ಹಾಗೂ ದೈತ್ಯರು ಕೂಡಿದಂತಹ ಲೋಕ ಇದಾಗಿರುತ್ತೆ. ಇನ್ನು ಮುಂದಿನ ಲೋಕ ಪಾತಾಳ ಲೋಕ. ಪಾತಾಳ ಲೋಕವು ಭೂಮಿಯ ಕೆಳಗಿನ ಲೋಕಗಳಲ್ಲಿ ಕೊನೆಯ ಮತ್ತು ಅತ್ಯಂತ ಗಹನವಾದ
ಪದರ ಅಥವಾ ಲೋಕ ಅಂತ ಹೇಳ್ತಾರೆ. ಇದನ್ನು ಕೆಲವೊಮ್ಮೆ ನಾಗಲೋಕ ಅಂತ ಕೂಡ ಕರೀತಾರೆ. ನಾಗರಾಜರು ಇಲ್ಲಿ ವಾಸವನ್ನು ಮಾಡ್ತಾರೆ. ವಿಶೇಷವಾಗಿ ವಾಸುಕಿ, ಶೇಷನಾಗ ಹಾಗೂ ತಕ್ಷಕ ಇರುವಂತಹ ಲೋಕ ಪಾತಾಳ ಲೋಕದಲ್ಲಿ. ಈ ನಾಗರಗಳು ದಿವ್ಯ ಶಕ್ತಿಗಳನ್ನು ಹೊಂದಿರುತ್ತವೆ. ಬಹು ಶಕ್ತಿಗಳನ್ನು, ರೂಪಗಳನ್ನು ಹೊಂದಿದ ಲೋಕ ಪಾತಾಳ ಲೋಕವಾಗಿರುತ್ತೆ. ನಾಗರ ತಲೆಗಳಲ್ಲಿ ಮಣಿಗಳು ಬೆಳಕಿನಿಂದ ಪ್ರಕಾಶಮಾನಗೊಳ್ಳುತ್ತವೆ. ಚಿನ್ನ, ಮುತ್ತು, ರತ್ನಗಳು ತುಂಬಿದಂತಹ ಅರಮನೆ ಕೆಳಗಿನ ಪಾತಾಳ ಲೋಕದಲ್ಲಿದೆ. ಸ್ವರ್ಗಕ್ಕಿಂತಲೂ ವಿಶೇಷ ಹಾಗೂ ಹೆಚ್ಚು ಸೌಕರ್ಯಗಳು ಇರುವಂತಹ ಲೋಕ ಪಾತಾಳ ಲೋಕವಾಗಿದೆ. ಇಲ್ಲಿ ಸೂರ್ಯನ ಬೆಳಕು ಖಂಡಿತವಾಗಲೂ ಅಗತ್ಯವಿರೋದಿಲ್ಲ. ಪುರಾಣಗಳ ಪ್ರಕಾರ ವಿಷ್ಣು ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ. ಇದರಿಂದ ಪಾತಾಳ ಲೋಕಕ್ಕೆ ದೈವಿಕ ಮಹತ್ವ ಇದೆ ಅಂತ ಹೇಳಲಾಗುತ್ತೆ. ಇಲ್ಲಿ ನಾಗರ ಶಾಂತಿ ಹಾಗೂ ಶತ್ರುಗಳಿಂದ ಎಚ್ಚರಿಕೆಯನ್ನು ಕೂಡ ಪಡಿತಾವೆ. ಈ ಲೋಕವು ಹೊರಗಿನ ಲೋಕದಿಂದ ಬಹಳ ದೂರವಾದ ಸುರಕ್ಷಿತ ಸ್ಥಳ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಭೂಲೋಕದಿಂದ ಪ್ರಾರಂಭವಾಗಿ ಸ್ವರ್ಗಲೋಕ ಸುಖವನ್ನು ಕಂಡು ಸತ್ಯಲೋಕದ ಶಾಂತಿಯನ್ನು ಅನುಭವಿಸಿ ಪಾತಾಳದ ರಹಸ್ಯವನ್ನು ನಾವು ಅರಿತಿದ್ದೇವೆ. ಒಂದು ಸತ್ಯ ಸ್ಪಷ್ಟವಾಗಿದೆ: ಈ ಲೋಕಗಳು ಕೇವಲ ಸ್ಥಳಗಳಲ್ಲ, ಇದು ನಮ್ಮ ಜೀವನದ ಹಂತಗಳು. ಭೂಲೋಕ ಮತ್ತು ಕರ್ಮದ ಸ್ಥಳ, ಸ್ವರ್ಗ ಮತ್ತು ಪುಣ್ಯದ ಫಲ, ಸತ್ಯಲೋಕ ಮತ್ತು ಅಂತಿಮ ಗುರಿ. ಹಾಗೆ ಕೆಳಗಿನ ಎಲ್ಲ ಲೋಕಗಳು ಆಸೆ, ಮೋಹ, ಅಜ್ಞಾನಗಳ ಸಂಕೇತವಾಗಿವೆ. ಅಂತಿಮವಾಗಿ ಒಂದು ಮಹತ್ವದ ಸಂದೇಶ ನಮ್ಮ ಜೀವನದಲ್ಲಿ ನಾವು ಅರಿಬೇಕು: ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮ ನಮ್ಮ ಮುಂದಿನ ಲೋಕವನ್ನು ನಿರ್ಧರಿಸುತ್ತೆ. ಆದ್ದರಿಂದ ನಮ್ಮ ಜೀವನವನ್ನು ಸಾರ್ಥಕವಾಗಿಗೊಳಿಸಬೇಕು ಅಂತ ಹೇಳ್ತಾ ಈ ಒಂದು ಮಾಹಿತಿಗೆ ನಾನು ತೆರೆಯನ್ನು ಎಳಿತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.